ಅದು ಎಲೆಕ್ಟ್ರಿಕಲಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಅದು ನಮಗೆ ಆ ಬೆಂಗಳೂರಲ್ಲಿ ಸಂಬಳ ಮತ್ತು ಇದು ಸಾಕಾಗ್ತಾ ಇರಲಿಲ್ಲ. ಮೇಂಟೆನೆನ್ಸು ಖರ್ಚು ಜಾಸ್ತಿ ಆಗಿರೋದ್ರಿಂದ ನಾವು ಏನು ಮಾಡಿದ್ವಿ ಅಂದರೆ ಗೊತ್ತಾಗದೆ ಅಲ್ಲಿಂದ ಇಲ್ಲಿ ಬಂದ್ವಿ. ಈ ನಮ್ಮ ಊರಿಗೆ ಬರಬೇಕಾಯ್ತು. ಯಾಕಂದರೆ ನಮ್ಮದು ಇನ್ನೊಂದು 10 ವರ್ಷ ಆದಮೇಲೆ ಇಲ್ಲಿ ಬರಲೇಬೇಕಲ್ವಾ. ಹಾಗಾಗಿ ಈಗಲೇ ಬಂದು ಏನಾರು ಒಂದು ಮಾಡಿ ಮುಂದೆ ಬರೋಣ ಅಂತ ಅದಾದಮೇಲೆ ನಾವು ದಾಳಿಂಬೆ ಅಂತ ಮಾಡ್ಕೊಂಡ್ವಿ. ಮೊದಲನೇ ವರ್ಷ ಸ್ವಲ್ಪ ನಮಗೆ ಆದಾಯ ಕಮ್ಮಿ ಆಯಿತು. ಅದಾದಮೇಲೆ 2ನೇ ವರ್ಷಕ್ಕೆ ಸರಿಯಾಗಿ ಇದು ಮಾಡಿದ್ಮೇಲೆ 6 ಲಕ್ಷ 3 ಲಕ್ಷ ಈ ಥರ ಇದು ಆಗ್ತಾ ಬಂತು. ನಾವು ಡೆವಲಪ್ಮೆಂಟ್ ಆದ್ವಿ. ಆದರೆ ಈ ವರ್ಷ ನಮಗೆ ಈಗ 9 ರಿಂದ 9.5 ಲಕ್ಷವರೆಗೂ ಆದಾಯ ನಾವು ಕೊಟ್ಟಿದ್ದೀವಿ ಈಗಾಗಲೇ ಪಡನ. ಸ್ಟಾರ್ಟಿಗೆ ಅಂದರೆ ಈಗ 5 ವರ್ಷದ ಹಿಂದ್ಗಡೆ ನಮ್ಮದು ಏನೂ ಇರಲಿಲ್ಲ ಈ ಜಮೀನಲ್ಲಿ. ಬರೀ ಒಣ ಬೇಸಾಯ ಇತ್ತು. ಹಾಗಾಗಿ ನಾವು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮದು ITI ಮುಗಿದೋಗಿತ್ತು. ಹಾಗಾಗಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದು ಎಲೆಕ್ಟ್ರಿಕಲಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಅದು ನಮಗೆ ಆ ಬೆಂಗಳೂರಲ್ಲಿ ಸಂಬಳ ಮತ್ತು ಇದು ಸಾಕಾಗ್ತಾ ಇರಲಿಲ್ಲ. ಅಂದರೆ ಈ ಫ್ಯಾಮಿಲಿ ಆದಮೇಲೆ ಮೇಂಟೆನೆನ್ಸು ಖರ್ಚು ಜಾಸ್ತಿ ಆಗಿರೋದ್ರಿಂದ ನಾವು ಏನು ಮಾಡಿದ್ವಿ ಅಂದರೆ ಗೊತ್ತಾಗದೆ ಅಲ್ಲಿಂದ ಇಲ್ಲಿ ಬಂದ್ವಿ. ಅಂದರೆ ಈಗ ನಮ್ಮ ಒಣ ಬೇಸಾಯ ಜಮೀನಲ್ಲಿ ನಾವು ಎಲ್ಲ ಥರ ನೋಡ್ಕೊಂಡ್ವಿ. ಏನು ಬೆಳಿಬೋದು ಅನ್ನೋದು ಫಸ್ಟು ವಿಚಾರ ಮಾಡಿದ್ವಿ. ನಮ್ಮ ತಂದೆಯವ್ರು ಕೇಳಿದ್ವಿ. ಅವರು ಏನಪ್ಪ ನೋಡಿ ಜಮೀನಿದೆ, ಇದು 3 ಎಕರೆ ಇದೆ, ಅದರಲ್ಲಿ ನೀರು ಸಿಕ್ಕಲ್ಲ, ನಿಮಗೆ ನೀರು ಹುಡುಕ್ಬಿಟ್ಟು ಏನು ಮಾಡ್ತೀರಾ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಫಸ್ಟು ಒಂದು ಬೋರ್ ಹಾಕಿಸಿದ್ವಿ. ಬೋರಿಂದ ಒಂದು 2 ಇಂಚು ನೀರಾಯಿತು ಮೊದಲಿಗೆ. ಅದಾದಮೇಲೆ ನಾವು ದಾಳಿಂಬೆ ಅಂತ ಮಾಡ್ಕೊಂಡ್ವಿ. ದಾಳಿಂಬೆ ಬಂದುಬಿಟ್ಟು ಗಿಡದಿಂದ ಗಿಡಕ್ಕೆ 10, 12 ಈ ಥರ ಸಾಲಿಂದ ಸಾಲಿಗೆ ಹಿಂಗೆ ಇದು ಮೆಜರ್ಮೆಂಟ್ ಮಾಡಿಕೊಂಡು ಗಿಡನ ಅಗಿನ ನೆಟ್ಟಿ ಆದಮೇಲೆ 18 ತಿಂಗಳಿಂದ 2 ವರ್ಷದವರೆಗೂ ಅದನ್ನು ಹಾಗೆ ಮೇಂಟೈನ್ ಮಾಡ್ತಾ 18 ತಿಂಗಳ ಮೇಲೆ ಇದಕ್ಕೆ ಇದೇ ಥರ ಗೊಬ್ಬರ ಕೊಡ್ತಾ ಮತ್ತು ನೀರು ಬಿಡ್ತಾ ಎಲ್ಲ ಮಾಡಿ ಸ್ವಲ್ಪ ಇದು ಮಾಡಿದ ಮೇಲೆ ನಮಗೆ ಆಮೇಲೆ ಹೊಳಿತು. ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ 4 ಇಂಚು ನೀರಾಯಿತು. ಅದೇ ನೀರನ್ನ ಬಿಡ್ತಾ 2 ವರ್ಷ ಸರಿಯಾಗಿ ಬೆಳೆ ಮಾಡಿಕೊಂಡು ಮೊದಲನೇ ವರ್ಷ ಸ್ವಲ್ಪ ನಮಗೆ ಆದಾಯ ಕಮ್ಮಿ ಆಯಿತು. ಅದಾದಮೇಲೆ 2ನೇ ವರ್ಷಕ್ಕೆ ಸರಿಯಾಗಿ ಇದು ಮಾಡಿದ್ಮೇಲೆ 6 ಲಕ್ಷ 3 ಲಕ್ಷ ಈ ಥರ ಇದು ಆಗ್ತಾ ಬಂತು. ನಾವು ಡೆವಲಪ್ಮೆಂಟ್ ಆದ್ವಿ. ಆದರೆ ಈ ವರ್ಷ ನಮಗೆ ಈಗ 9 ರಿಂದ 9.5 ಲಕ್ಷವರೆಗೂ ಆದಾಯ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಪಡನ ತೊಗೊಂಡಿದ್ದಾರೆ. ಕಟಾವಿಗೆ ಇನ್ನೊಂದು 2-3 ದಿನದಲ್ಲಿ ಬರ್ತಾರೆ. ಕೇಸರ್ ಐತ್ರಿ ಸರ್, ಇದು ಕೇಸರ್ ತಳಿ ಐತಿ. ಇದನ್ನು ನಾವು ಮೇ ತಿಂಗಳಲ್ಲಿ ಚಟ್ನಿ ಮಾಡಿಬಿಟ್ಟು ಅದಕ್ಕೆ ಅಗತಿ ಮಾಡಿ ಗಿಡ ಸುತ್ತೆಲ್ಲ ಗೊಬ್ಬರ ಹಾಕಿ ಅದು ಎತ್ರೆಲ್ ಅಂತ ಹೊಡಿತೀವಿ ಸರ್. ಅದೇ ಇದರಲ್ಲಿ ಒಂದು 2-3 ದಿನದ ಗ್ಯಾಪ್ ಕೊಟ್ಬಿಟ್ಟು ಎತ್ರೆಲ್ ಹೊಡೆದ್ಬಿಟ್ಟು ಅದಾದಮೇಲೆ ಗಿಡ ಎಲ್ಲ ಹೂವು ಅಂದರೆ ತಪ್ಪಲೆಲ್ಲ ಹಳೇದೆಲ್ಲ ಒಣಗಿಬಿಟ್ಟು ಆಮೇಲೆ ಸ್ಟಾರ್ಟ್ ಆಗುತ್ತೆ ಗಿಡ ಆದಾದ್ಮೇಲೆ. ಅದ್ಮೇಲೆ ನಾವು ಔಷಧ ಕೊಡ್ತಾ ಸ್ಪ್ರೇ ಮಾಡ್ತಾ ಇರ್ತೀವಿ. ಈಗಿನ ರೇಟ್, ಇವತ್ತಿನ ರೇಟಿಗೆ ನಾವು ಕೇಳಿದ್ರೆ ಈಗ 140-150 ಹೇಳ್ತಾ ಇದ್ದಾರೆ. ಅಂದರೆ ಈಗ ನಮ್ಮದು 180ವರೆಗೂ A1 ಮಾಲ್ ಇದೆ ಸರ್, ಆ ರೇಟಲ್ಲಿ ಇದೆ. ಇಲ್ಲೇ ಬಂದು ಪಡದ್ಮೇಲೆ ಹುಂಡ ಗುತ್ತಿಗೆ ಮುಗಿಸ್ತೀವಿ ಸರ್. ಹುಂಡ ಗುತ್ತಿಗೆ ಅಂದರೆ ಈಗ 0 ಕಟ್ಟಿಂಗ್ ಇರ್ತದೆ ರೀ. ಅವ್ರದ್ದು ಹರಿಯೋ ಕೂಲಿ ಎಲ್ಲ, ಆಳುಗಳು, ಮೋಟ್ರು, ಗಾಡಿ ಎಲ್ಲ ಅವ್ರದ್ದೇ ಬರುತ್ತೆ. ಅವ್ರದ್ದು ಬಿಟ್ಟು ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. 280 ಆಗ್ಯಾವ ಸರ್. ಒಂದು ಎಕರೆದಲ್ಲಿ 280 ಆಗಿ ಸಸಿ ಕೂತಿದೆ. ಬೆಂಗಳೂರನ್ನ ಬಿಟ್ಟು ಈ ನಮ್ಮ ಊರಿಗೆ ಬರಬೇಕಾಯ್ತು. ಯಾಕಂದರೆ ನಮ್ಮದು ಇನ್ನೊಂದು 10 ವರ್ಷ ಆದಮೇಲೆ ಇಲ್ಲಿ ಬರಲೇಬೇಕಲ್ವಾ. ಹಾಗಾಗಿ ಈಗಲೇ ಬಂದು ಏನಾರು ಒಂದು ಮಾಡಿ ಮುಂದೆ ಬರೋಣ ಅಂತ ಫ್ಯೂಚರ್ ಪ್ಲಾನಿಂಗ್ ಮಾಡಿಕೊಂಡು ಅಲ್ಲಿ ಈ ಥರ ದಾಳಿಂಬೆ ಪಡನ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ ಈಗ ಸದ್ಯ. ಹಾಗಾಗಿ ಈ ವರ್ಷ ನಮಗೆ ಸ್ವಲ್ಪ ಆದಾಯ ಸರಿಯಾಗಿ ಚಲೋ ಬಂದಿದೆ. ಮುಂದೆ ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಇದರಲ್ಲಿ ಇದೆ. ದೇವ್ರ ನೋಡೋಣ, ಸ್ವಲ್ಪ ದೇವ್ರ ಮೇಲೆ ಭಾರ ಹಾಕ್ತಿವಿ. ಇನ್ನೂ ಸ್ವಲ್ಪ ನಮ್ಮ ಕಡೆಯಿಂದ ಮಾಡ್ತಾ ಇರ್ತೀವಿ ಸರ್. ಒಂದ್ಸಾರಿ ಹಾಕೋರು ಪರವಾಗಿಲ್ಲ, ಹಾಕ್ಬೋದು ನೀವು ಮೇಂಟೆನೆನ್ಸ್ ಮಾಡೋಕ್ಕಾದ್ರೆ. ಇಲ್ಲಾಂದರೆ ಗಿಡದಲ್ಲಿ ತಾಕತ್ತಿದ್ರೆ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಪ್ರತಿ ತಿಂಗಳು ಕಾಯಿ ಹರಿದ ಮೇಲೆ ಪ್ರತಿ ತಿಂಗಳು ಚೆನ್ನಾಗಿ ನೀರು ಮೇಂಟೆನೆನ್ಸು ಮತ್ತು ರೆಸ್ಟಿಂಗು ಎಲ್ಲ ಸರಿಯಾಗಿ ಕೊಡಬೇಕು. ಸೊ ನಾವು ಕಾಯಿ ಹರ್ಕೊಂಡ್ಮೇಲೆ ಏನು ಮಾಡಬೇಕು, ಅದಕ್ಕೆ 3 to 4 ಮಂತ್ಸು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ಕಾಯಿ ಗಿಡಕ್ಕೆ ಮತ್ತೆ ಸ್ಟ್ರೆಂತ್ ಬರೋ ಥರ ಸ್ಟ್ರೆಂತ್ ಬೂಸ್ಟ್ ಮಾಡಬೇಕಲ್ವ. ಸೊ ಬೂಸ್ಟ್ ಆದಮೇಲೆ ಮತ್ತೆ ನೆಕ್ಸ್ಟ್ 6 ಮಂತ್ ಆದಮೇಲೆ ಚಟ್ನಿ ಹೊಡಿಬೇಕು. ಸೊ ಇದು ಸಮಗ್ರ ಮೇಂಟೆನೆನ್ಸ್ ಮಾಡಬೇಕು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಸೊ ನಿಮಗೆ ವಿಟಮಿನ್ ಡಿ ಮತ್ತು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಜನ, ಜಾಸ್ತಿ ಪ್ರಿಪೇರ್ ಮಾಡ್ತಿದ್ದಾರೆ ದಾಳಿಂಬೆನ. ಈಗ
ನಾವು ಹೆಂಗಂದ್ರೆ ವಿಟಮಿನ್ ಡಿನ ನಾವು ರೈತರೆಲ್ಲ ಬಿಸಿಲಲ್ಲಿ ಸಿಕ್ಬಿಡತ್ತೆ. ಬಟ್ ಬೆಂಗಳೂರಲ್ಲೆಲ್ಲ ಕಂಪ್ನಿಲಿ ಕೆಲಸ ಮಾಡೋರಿಗೆ ವಿಟಮಿನ್ ಡಿನ ಸಾಧ್ಯವಾಗಿ ಸಿಗಲ್ಲ, ಅವ್ರಿಗೆ ಬಿಸಿಲಲ್ಲಿ ಇರಲ್ಲ, ಯಾವಾಗಲೂ ಎ ಸಿಲಿ ಇರ್ತಾರೆ. ಸೊ ಅವರೆಲ್ಲ ಮೆಡಿಸಿನ್ ಮೇಲೆ. ಸೊ ಈ ಪ್ರೊಮೋಗ್ರಾನೇಟ್ ಏನು ಮಾಡ್ತಾರೆ, ಮೆಡಿಸಿನ್ಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಪ್ಲಸ್ ತಿನ್ನೋಕ್ಕೂ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ನವ್ ಆನ್ ಡೇಸ್. ಸೊ ಇದಕ್ಕೆ ರೇಟ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ನಿಮಗೆ ಆನ್ ಆ್ಯಂಡ್ ಎವರೇಜ್ 50 ರೂಪಾಯಿ 1 kg ರೇಟ್ ಸಿಕ್ಕರೂ ಸೊ ಆರಾಮಾಗಿ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ ಇದರಲ್ಲಿ. ನೀವು ಇನ್ಕ್ಲೂಡಿಂಗ್ ದ್ರಾಕ್ಷಿನೂ ಇದರಷ್ಟು ಲಾಭದಾಯಕ ಅಲ್ಲ ಇವತ್ತಿನ ಪ್ರಕಾರ. ಲಾಭ ನಿಮಗೆ 100 ರೂಪಾಯಿ 1 kg ಸಿಕ್ಕರೆ ಸೊ ಒಂದು ಎಕರೆಯಲ್ಲಿ 200 ನೀವು ಯಾವ ಸೈಜ್ ಮೇಲೆ ಹಚ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ನಮ್ಮ ಪಡ ಬಂದುಬಿಟ್ಟು 10/12 ಇದೆ. ಸೊ ನಾವು ಇದರಲ್ಲಿ 10/12 ಅಂದರೆ 7 ವರ್ಷದ ಗಿಡ. ಸೊ ಇದಕ್ಕೆ ನಾವು ಈ ಸದ್ಯಕ್ಕೆ ಎಷ್ಟು ಮಾಲ್ ಬೀಳುತ್ತೆ ಒಂದು ವರ್ಷಕ್ಕೆ ಅಂದರೆ 12ರಿಂದ 13 ಟನ್ ಎಸ್ಟಿಮೇಷನ್ ಇಟ್ಟಿದ್ದೀವಿ ನಾವು. ಇದು ಮುಗಿಸ್ಕೊಂಡು ರೇಟಿಗೆ ಕೊಟ್ಟಿದ್ದೀವಿ. ನಿಮ್ಗೆ ಒಂದು 10 ಟನ್ ಮಾಲ್ ಬಂದ್ರೂ ಎಕ್ಸಾಂಪಲ್ 50 ರೂಪಾಯಿ ಹೇಳಿದ್ರು 5 ಲಕ್ಷ ದುಡ್ಡಾಗುತ್ತೆ ಆರಾಮಾಗಿ. ಸೊ ನೀವು ದಾಕ್ಷಿಲಿ ಬೆಳೆಯೋಕ್ಕಾಗಲ್ಲ. ಮೇಂಟೆನೆನ್ಸು ಮತ್ತೆ ಬರೀ 6 ಮಂತ್ ಮೇಂಟೆನೆನ್ಸ್ ಚೆನ್ನಾಗಿದ್ದು, ಜಾಸ್ತಿ ಕಷ್ಟ 6 ಮಂತ್ ಅಷ್ಟೇ ಮಾಡಬೇಕು. 6 ಮಂತ್ ಆದಮೇಲೆ ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನು ಇದರ ಪ್ರಕಾರ ಯಾವುದು ಬೆಸ್ಟು ಅಂದರೆ, ಸೊ ಈ ಸದ್ಯಕ್ಕೆ ಟ್ರೆಂಡ್ ನೋಡಿದ್ರೆ ಅಗ್ರಿಕಲ್ಚರಲ್ಲಿ ನೀವು ದುಡಿಬೋದು, ಒಳ್ಳೆ ಇನ್ಕಮ್ ಮಾಡ್ಕೋಬೋದು. ಏನಕ್ಕಂದರೆ ಫ್ಯೂಚರ್ ಇದೆ ಅಗ್ರಿಕಲ್ಚರ್ಗೆ. ಸೊ ಏನಕ್ಕಂದರೆ ನಮ್ಮದು ಇಂಡಿಯಾ ಆಲ್ಮೋಸ್ಟ್ 140 crore ಜನಸಂಖ್ಯೆ ಬಂತು. ಸೊ ಅದಕ್ಕೆ ಫುಡ್ ಸಪ್ಲೈ ಮಾಡಬೇಕಂದ್ರೆ ತುಂಬ ಕಷ್ಟ. ನಮ್ಮ ಇಂಡಿಯಾನು ಎಕ್ಸ್ಪೋರ್ಟ್ ಕಮ್ಮಿ ಮಾಡುತ್ತೆ ಇವತ್ತಿನ ಕಾಲದಲ್ಲಿ. ಬಟ್ ನೀವು ಒಳ್ಳೆ ಕ್ವಾಲಿಟಿ ಪೊಮೊಗ್ರಾನೇಟ್ ಪಡೆದ್ರೆ ಯುರೋಪು, ದುಬೈ, ಸೊ ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ, US ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನೀವು ಎದರಲ್ಲಿ ಮುಂದೆ ಬರ್ತೀರ ಅನ್ನೋದು ನಿಮ್ಮ ಆಯ್ಕೆ. ಅದು ನಾವು ಇದೇ ಮಾಡು ಅದೇ ಮಾಡು ಅಂತ ಇಲ್ಲ, ನಮ್ಮ ಆಯ್ಕೆಗಳ ಪ್ರಕಾರ ನಾವು ಹೋಗ್ತಾಯಿದ್ದೀವಿ ಇವತ್ತು. ಸೊ ಬಟ್ ನನ್ನ ಒಂದು ಅಂದರೆ ಇವತ್ತಿನ ಇದು ನೋಡಿದ್ರೆ ನಾನು ಕಂಪೇರಿಟಿವ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ಹೊಲದಲ್ಲಿ. ನಾವು ಹುಟ್ಟುತ್ತಲೇ ರೈತರ ಮಕ್ಕಳು, ನಾವು ಎಲ್ಲ ಥರ ಕೆಲಸ ಗೊತ್ತಿದೆ ನಮಗೆ. ಸೊ ನನ್ನ ಅಂದಾಜಿನ ಪ್ರಕಾರ ನೀವು ಒಳ್ಳೆ ಸ್ವಲ್ಪ ಲ್ಯಾಂಡ್ ಇದ್ದು, ಸೊ ನೀವು ಅಗ್ರಿಕಲ್ಚರಲ್ಲಿ ಗೊತ್ತಿದ್ರೆ ಅಗ್ರಿಕಲ್ಚರ್ ಮಾಡೋದು ಬೆಸ್ಟ್. ನಿಮಗೆ 10-20 ಸಾವಿರ ಬೆಂಗಳೂರಲ್ಲಿ ನೀವು ಕೆಲಸಕ್ಕೆ ಮಾಡಿದ್ರೆ ಅದಕ್ಕಿಂತ ಇದು ಕಂಪೇರಿಟಿವ್ಲಿ ಅಗ್ರಿಕಲ್ಚರ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಅವರು ಬಾರಿ ಇದು ಮಾಡಿದ್ದಾರೆ. 1 ಎಕರೆಯಲ್ಲಿ 10 ಲಕ್ಷ ರೂಪಾಯಿ ತೆಗೆದಾರೆ. ಅವ್ರು ನೋಡ್ಕೊಂಡು ನಾವು ಮಾಡಿದ್ದೇವೆ. ನಮ್ದು 2 ಎಕರೆ ಮಾಡಿದ್ದೇವೆ, 1 ಎಕರೆ ಹೋಯ್ತು, 1 ಎಕರೆ ಐತಿ ಸರ್. ಅದರಲ್ಲಿ ಒಂದು 5,60,000 ರೂಪಾಯಿ ಕೊಟ್ಟಿದ್ದೇವೆ. ಅದು ಚಲೋ ಬತ್ ಸರ್. 1 ಎಕರೆ ಹಾಳಾಯ್ತು. 1 ಎಕರೆದಲ್ಲಿ ಮಾಡ್ರಿ ಚಲೋ ಆಗ್ತದೆ ಅಂತ ಹೇಳ್ತೇವೆ ಸರ್. ಇದು ಚಲೋ ಅನಿಸ್ತೈತಿ ಸರ್. ಚಲೋ ಅಂದ್ರೇನ್ ಸರ್, 150-70 ರೂಪಾಯಿ ಕಿಲೋ ಮಾರ್ಕತ್ತೆ ಸರ್. ಸದ್ದ ಅಂದ್ರೆ ಪಡದಲ್ಲಿ ಬಂದು ತಾವೇ ತಗೊಂಡು ಹೋಗ್ತಾರೆ ಸರ್. ಎಲ್ಲ ಮನೆಯವರೇ ಮಾಡ್ತೇವೆ ಸರ್. ಎಲ್ಲ ಮನೆಯವರೇ ಮಾಡ್ಕಿಸಿಂದ್ರ ಚಲೋ ಲಾಭ ಮಾಡ್ಕೊಂಡೇವ್ ಸರ್. ಮಂದೆಲ್ಲ ನೋಡ್ತಾರೆ ಸರ್. ಮಂದೆಲ್ಲ ನೋಡ್ಕೊಂಡು ಹೋಗಿ ಅವರು ಮಾಡ್ಬೇಕಂತೇಳಿ ಇದು ಮಾಡಕತ್ತಾರ ಸರ್. ಮೇಂಟೈನ್ ಚಲೋ ಮಾಡ್ತಾರೆ ಸರ್. ಎಲ್ಲ ಅವರೇ ಕೆಲಸ ಮಾಡ್ತಾರೆ ಸರ್. ಕೆಲಸ ಎಣ್ಣೆ ಹೊಡೆಯೋದು ಸರ್, ಮತ್ತು ಈ ಕಡೆ ಡ್ಯೂಟಿನೂ ಮಾಡ್ತಾರೆ ಸರ್, ಈ ಕಡೆ ಸಾಯವನು ಮಾಡ್ತಾರೆ ಸರ್. ಎಲ್ಲ ಥರ ಮಾಡ್ತಾರೆ ಸರ್. ಎಲ್ಲ ಅವರೇ ಮಾಡ್ತಾರೆ. ಹಾಳು ಹಚ್ಚಿದ್ರೆ ಹಾಳು ಹತ್ತದ್ರಿ ಸರ್. ಎಲ್ಲ ಮನೆಯವರೇ ಮಾಡ್ತೇವೆ ಸರ್. ಹೊಲ್ದಾಗ ಕೆಲಸ ಮಾಡೋದು ಚಲೋ ಸರ್. ಡಿಮಾಂಡ್ ಭಾಳ ಇದೆ ಸರ್.